ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಅವಧೂತ ದತ್ತಪೀಠ ಆದಂಥ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ದ್ವಾರ ಬಾಗಿಲು, ಅಂದರೆ ಎಂಟ್ರೆನ್ಸ್. ಫಸ್ಟ್ ಹೋಗುವಾಗಿಂದು ಇಲ್ಲಿ ಭಗವದ್ಗೀತೆಯ ಗೀತಾಜ್ಞಾನ ಯಜ್ಞ ಬಳಗದಿಂದ 10ನೇ ಸ್ನೇಹ ಸಮ್ಮೇಳನ ನಡೆಯುತ್ತಿದೆ. ನಾವು ಮೊದಲು ಆಶ್ರಮಕ್ಕೆ ಹೋಗಿದ ತಕ್ಷಣ ಹೊರಗಡೆ ಬಾಗಿಲಲ್ಲಿ ನಮ್ಮನ್ನು ಸ್ವಾಗತ ಮಾಡೋರು ಇರ್ತಾರೆ. ಅರಿಶಿನ, ಕುಂಕುಮ, ಹೂವು ಎಲ್ಲ ಕೊಟ್ಟು ಹೆಣ್ಮಕ್ಕಳಿಗೆ ಕೊಡ್ತಾರೆ. ಗಂಡು ಮಕ್ಕಳಿಗೆ ಕೇವಲ ಗುಲಾಬಿ ಹೂ ಕೊಟ್ಟು ಸ್ವಾಗತ ಮಾಡ್ತಾರೆ. ಇವರು ಎಂಥ ಅದ್ಭುತ ಕಲಾಕಾರ ನೋಡ್ರಿ. ಇದು ರಂಗೋಲಿ ಒಳಗೆ ಹಾಕಿದ್ದು ಕೃಷ್ಣ ಅರ್ಜುನರ ಚಿತ್ರವನ್ನು ರಂಗೋಲಿ ಒಳಗೆ ಬಿಡಿಸಿದ್ದಾರೆ. ಅವರಿಗೊಂದು ದೊಡ್ಡ ನಮಸ್ಕಾರ. ಆಮೇಲೆ ಒಳಗೆ ಹೋಗಿ ನಾವು 1ರಿಂದ 18 ಅಧ್ಯಾಯದ ಭಗವದ್ಗೀತೆ ಪಾರಾಯಣವನ್ನು ಮಾಡಿದೆವು. ಅದರಲ್ಲಿ ಒಂದು ಸ್ವಲ್ಪ ಶ್ಲೋಕವನ್ನು ನಿಮಗೆ ಹಾಕ್ತಾ ಇದ್ದೀನಿ. आहार सात्विक प्रियाः कट्वं ललवणा कृष्ण तीक्ष्णरूक्षविदाहिनः आहार राजसश्रेष्ठाः दुःखशोकामयप्रदाः यातयामं गतरसं कोटिपर्युषितं च यत् उच्छिष्टमपि चावीध्यं ಭೋಜನಂ ತಾಮಸ ಪ್ರಿಯಂ. ವೀಕ್ಷಕರೇ, ನಾನು ನಿಮ್ಮಲ್ಲಿ ಮಾಡಿಕೊಳ್ಳೋ ವಿನಂತಿ ಏನಂದರೆ, ಯಾರೂ ಗೀತೆಯೊಳಗೆ ದಾಟಿ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ. ಆ ದಾಟಿಯಲ್ಲಿ ಬರಲ್ಲ, ನನಗೆ ಈ ದಾಟಿ ಬರಲ್ಲ, ಅದರಲ್ಲಿ ಹೇಳಬೇಕಾ, ಇದರಲ್ಲಿ ಹೇಳಬೇಕಾ, ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ. ಮೊದಲು ಸ್ಪಷ್ಟವಾಗಿ ಹೇಳೋದನ್ನು ಕಲೀರಿ. ಚಿಕ್ಕ ಮಕ್ಕಳು ಪಾಠ ಹೇಳೋದಂಗೆ ಹೇಳ್ರಿ ಬೇಕಾದರೆ, ಆದರೆ ಸ್ಪಷ್ಟತೆ ಬೇಕು. ಯಾವುದು ಒತ್ತಕ್ಷರ, ಯಾವುದು ದೀರ್ಘ, ಯಾವುದು ವಿಸರ್ಗ, ಇದನ್ನು ಚೆನ್ನಾಗಿ ಕಲಿಯಬೇಕು. ನಿಮಗೆ ಅದನ್ನು ಓದಲಿಕ್ಕೆ ಬರಲಿಲ್ಲ ಅಂದರೆ ಗುರುಮುಖೇನ ಕಲೀರಿ. ಇವಾಗ ಅದನ್ನು ಹೇಳಿಕೊಳ್ಳಿಕ್ಕೆ ತುಂಬ ಜನ ಮಾತಾಜಿಗಳು ರೆಡಿಯಾಗಿದ್ದಾರೆ. ಗಂಡು ಮಕ್ಕಳು ಇದ್ದಾರೆ, ಆದರೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಹಾಗಾಗಿ ನಾನು ಮಾತಾಜಿಗಳು ಅಂತ ಅಂದೆ. ಈಗ ಸ್ಟೇಜ್ ಮೇಲೆ ಒಂದು ಸ್ವಲ್ಪ ಮಂದಿ ನಿಮಗೆಲ್ಲ ಕಾಣ್ತಾ ಇದ್ದಾರೆ ನೋಡ್ರಿ. ಇವರೆಲ್ಲ ಮಾತಾಜಿಗಳೇ. ಭಾಳ ಮಂದಿ ಮಾತಾಜಿಗಳು ಬಂದಿದ್ದರು. ಎಲ್ಲ ತಮ್ಮ ಟೀಮನ್ನು ಪರಿಚಯ ಮಾಡಿದರು. ನಾನು ಯಾವುದ್ಯಾವುದು ಟೀಮಲ್ಲಿ ಅಂದರೆ ಯಾವ ಕ್ಲಾಸ್ ಕಲಿಸ್ತಾ ಇದ್ದೀನಿ ಅಂಥೇಳೆಲ್ಲ ತಮ್ಮ ಪರಿಚಯ ಮಾಡಿಕೊಂಡ್ರು. ಈಗ ಎಲ್ಲರದು ತಿಂಡಿ ಮುಗಿಯಿತು. ಈಗ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಭಗವದ್ಗೀತೆಯ 3 ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ ಇತ್ತು. ಇವತ್ತು 3 ಪುಸ್ತಕವನ್ನು ಬಿಡುಗಡೆ ಮಾಡಿದರು. ತುಂಬ ಅದ್ಭುತವಾದಂಥ ಪುಸ್ತಕ. ಈ ಪುಸ್ತಕವನ್ನು ತಗೊಂಡು ಎಲ್ಲರೂ ಓದುವಂಥವರಾಗಿರಿ. ಈಗ ಪುಸ್ತಕ ಬಿಡುಗಡೆ ಆದಮೇಲೆ ವೇದಿಕೆ ಮೇಲೆ ಆಸೀನರಾದವರು ಎಲ್ಲರೂ ಮಾತನಾಡಿದರು. ಅದರೊಳಗೆ ಶ್ರೀಮತಿ ಪರಿಮಳಾ ಮೇಡಮ್ ಮಾತನ್ನು ಸ್ವಲ್ಪ ಹಾಕ್ತೀನಿ. ಹಾಗೆ ಸಮಾಜಕ್ಕೂ ಅವರೊಂದು ಒಳ್ಳೆಯ ನಾಯಕತ್ವ ಪಾತ್ರದಲ್ಲಿ ಇರಬೇಕು, ಆ ಲೀಡರ್ಶಿಪ್ ಪಾತ್ರದಲ್ಲಿ ಅವ್ರು ಇರಬೇಕು. ಸೊ ಕೀರ್ತಿ ಶ್ರೀ ಅಂದರೆ ಸಂಪತ್ತು ಯಾರಿಗೆ ಬೇಡ, ನಮಗೂ ಬೇಕು ಅಲ್ವಾ? ಸೊ ಸಂಪತ್ತು ಎಲ್ಲ ವಿಧವಾದ ಸಂಪತ್ತು, ಕೇವಲ ಹಣದ ಸಂಪತ್ತು ಅಷ್ಟೇ ಅಲ್ಲ, ಜ್ಞಾನದ ಸಂಪತ್ತು ಎಲ್ಲವೂ ಇರಬೇಕು. ಅದರ ಜೊತೆಗೆ ವಾಕ್ ಆಸಚ್ ಮಹಿಳೆಯರಿಗೆ ಇನ್ನೊಂದು ಪರ್ಯಾಯ ಪದ ಮಾತೆಯರು ಅಂದರೆ ಮಾತಾಡ್ತಾ ಇರೋದು, ಹೌದಾ? ಇಲ್ಲ, ಚೆನ್ನಾಗಿ ಮಾತನಾಡುವಾಗ ಕೇಳ್ತಾ ಇರಬೇಕು ಅನ್ನಿಸುವಷ್ಟು ಚೆನ್ನಾಗಿ ನಮ್ಮ ಮಾತಿರ್ಬೇಕಂತೆ. ಸೊ ವಾಕ್ ಶಕ್ತಿ, ಕೀರ್ತಿ ಶ್ರೀ ವಾಕ್. ಆ ವಾಕ್ ಶಕ್ತಿ ಸಹ ನಾನೇ ಆಗಿದ್ದೀನಿ. ಯಾರಲ್ಲಿ? ನಾರಿಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ. ಕೀರ್ತಿ ಶ್ರೀವಾಚ ನಾರೀಣ. ಅಷ್ಟೇ ಅಲ್ಲ, ಸ್ಮೃತಿ ಅಂದರೆ ಮೆಮೊರಿ ಪವರ್. ನಮ್ಗೆ ಎಂಥ ಮೆಮೊರಿ ಪವರ್ ಅಲ್ಲ. ಯಾರಾದರೂ ನಮ್ಗೆ ಬೈದ್ಬಿಟ್ರೆ ಚೆನ್ನಾಗಿ ನಾಪ್ಕ ಇಟ್ಕೊಂಡಿರ್ತೀವಿ. ಅದು ನಮ್ಮ ಅತ್ತೆಯರಾದ್ರಂತೂ 20 ವರ್ಷ ಆದರೂ ನಾಪ್ಕ ಇರುತ್ತೆ ನಮಗೆ ಅಲ್ವಾ? ಆದರೆ ಅಷ್ಟೇ ಅಲ್ಲ, ಈ ಶ್ಲೋಕದಲ್ಲಿ ಬರುವ ಪ್ರತಿಯೊಂದು ಪದದ ಅರ್ಥ ನಾಪ್ಕ ಇರಬೇಕು. ವಾಪಸ್ ನಾವು ಕ್ಲಾಸಲ್ಲಿ ಹೇಳುವಾಗ ಆ ಮೆಮೊರಿ ಪವರ್ನ ತುಂಬ ಚೆನ್ನಾಗಿ ನಾವು ಚಾನಲೈಸ್ ಮಾಡ್ಕೊಳ್ಬೇಕು. ಸ್ಮೃತಿ
ಮೇಧ ಅಂದರೆ ಬುದ್ಧಿಶಕ್ತಿ. ನಮ್ಮಲ್ಲಿ ತುಂಬ ಒಳ್ಳೆಯ ಬುದ್ಧಿಶಕ್ತಿ ಇದೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಆ ಬುದ್ಧಿಶಕ್ತಿಯನ್ನು ಬಹಳ ಚೆನ್ನಾಗಿ ಯಾವ ಕಡೆ ನಾವು ಒಂದು ನಿರ್ಧಾರಾತ್ಮಕ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ಅನ್ನುವುದನ್ನು ತಿಳಿಸುವುದು ನಮಗೆ ಭಗವದ್ಗೀತೆಯಲ್ಲಿ. ಸೊ ಕೀರ್ತಿ ಶ್ರೀವಾಕ್ಚ ನಾರೀಣ ಸ್ಮೃತಿರ್ಮೇಧ ಧೃತಿ. ಧೃತಿ ಅಂದರೆ ಸ್ಥಿರ ಮನಸ್ಸಿಟ್ಕೊಳ್ಳೋದು. ನಮ್ಗೆ ಏನೇ ಸವಾಲು ಬರ್ಬೋದು. ಇವತ್ತು ಈ ಕಾರ್ಯಕ್ರಮ ಬರಬೇಕು ಅಂದ್ರೆ ಎಷ್ಟೋ ತೊಂದರೆ ಆಗಿರುತ್ತೆ ಮನೆಯಲ್ಲಿ. ಅದೆಲ್ಲವನ್ನು ಬಿಟ್ಟು ಹೇಗೆ ಬಂದ್ವಿ ನಾವು? ಗಟ್ಟಿ ಮನಸ್ಸು ಮಾಡಿ, ಆ ದೃಢ ಮನಸ್ಸು ಮಾಡಿ. ಸೊ ಧೃತಿ, ಆ ಒಂದು ದೃಢತೆ ನಮ್ಮ ಪ್ರತಿಯೊಂದು ನಿಲುವಿನಲ್ಲೂ ಇರಬೇಕು. ಧೃತಿರ್ ಮೇಧ ಧೃತಿ, ಸ್ಮೃತಿರ್ ಮೇಧ ಧೃತಿ ಮತ್ತು ಕ್ಷಮಾಗುಣ. ಹೌದು, ನಮ್ಮಲ್ಲಿ ಕ್ಷಮಾಗುಣ ಇರಬೇಕು. ಯಾವಾಗ ಇರಬೇಕು ಅಂದ್ರೆ ಇನ್ನೊಂದು ಅವಕಾಶ ಕೊಡೋದಕ್ಕಷ್ಟೇ. ಕೆಲವೊಂದು ತಪ್ಪುಗಳಿಗೆ ಕ್ಷಮೆ ಇರಬಾರ್ದು. ಈಗ ಟೆರರಿಸ್ಟ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಕ್ಷಮಿಸ್ಬೇಕಾ? ಬೇಡ. ಇಲ್ಲ. ಆದ್ರೆ ಭಗವದ್ಗೀತೆಯಲ್ಲಿ ಶ್ಲೋಕ ತಪ್ಪು ಹೇಳಿದಾಗ ತಿದ್ದಿ ಚೆನ್ನಾಗಿ ಹೇಳ್ಕೊಳ್ಳುವ ಕೆಲಸ ಮಾಡಬಹುದು. ಮನೆಯವರು ಏನೋ ಒಂದು ಸಣ್ಣ ಮನಸ್ತಾಪ ಆದಾಗ ಅಲ್ಲಿ ಕ್ಷಮಿಸಬಹುದು. ಆದ್ರೆ ಆ ಕ್ಷಮಾಗುಣ ಸಹಜವಾಗಿ ಹೆಣ್ಣು ಮಕ್ಕಳಲ್ಲಿ ಇದೆಯಂತೆ. ಸೊ ಈ ಸಪ್ತ ಶಕ್ತಿಗಳಲ್ಲೂ ನಾನು ಇದ್ದೀನಿ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಸುಬ್ರಾಯ ನಂದೊಡಿ ಅವರು ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನೇ ಆರಿಸ್ಕೊಂಡಿರುವಂಥದ್ದು ಪ್ರತಿಯೊಂದು ತರಗತಿಯಲ್ಲೂ. ಈ ಸಪ್ತ ವೀಕ್ಷಕರೇ, ನಮ್ಮ ಗ್ರಂಥವಾದ ಭಗವದ್ಗೀತೆಯನ್ನು ನೀವು ಓದಿದರೆ ಅದರಲ್ಲಿ ಇರುವಂತಹ ಶಕ್ತಿ ನಿಮ್ಮೊಳಗೆ ಬಂದು ನೀವು ಎಷ್ಟು ಯಾವ ರೀತಿ ಬದಲಾವಣೆ ಆಗ್ತೀರಿ ಅಂತ ನೀವೇ ನೋಡಿ. ನೀವು ಗುರುಮುಖೇನ ಕಲೀರಿ. ಅದನ್ನು ಕಲಿತು ಗ್ರೂಪ್ನಲ್ಲಿ ನೀವು ಪಾರಾಯಣ ಮಾಡಿ ಅಥವಾ ಮನೆಯಲ್ಲಿ ಪಾರಾಯಣ ಮಾಡಿ. ಅದೇ ಯಾವ ರೀತಿಯಾರು ಒಟ್ಟಿನಲ್ಲಿ ಅದು ನಿಮಗೆ ಓದಲಿಕ್ಕೆ ಬರಬೇಕು. ಹಾಗೆ ಕರಗತ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಬದಲಾವಣೆಯನ್ನು ನೋಡಿಕೊಳ್ಳಿ. ಇಷ್ಟು ವರ್ಷ ನಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಗುರುಗಳೆಲ್ಲ ಹೇಳ್ತಿದ್ರು, ಹಿರಿಯರು ಹೇಳ್ತಿದ್ರು ಅಂತ ಹೇಳ್ತಿದ್ವಿ. ಅದನ್ನು ಪೂಜೆಗೆ ಇಡ್ತಿದ್ವಿ. ಇವಾಗ ಅದರ ಬಗ್ಗೆ ಅರಿವಾಗಿದೆ. ಇನ್ನು ನಾವು ತಡ ಮಾಡೋದು ಬೇಡ. ನಾವು ಗೀತೆಯನ್ನು ಕಲಿಯೋದ್ರತ್ತ ಸಾಗೋಣ. ಇಷ್ಟು ಕಾರ್ಯಕ್ರಮ ಮುಗಿಸಿ ನಾವು ಊಟಕ್ಕೆ ಹೋದ್ವಿ. ಮಧ್ಯಾಹ್ನ 1 ಗಂಟೆ ಆಯಿತು. ಊಟ ಮುಗಿಸಿ ಬಂದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅದನ್ನು ಸ್ವಲ್ಪ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ನಿಮಗೆ ಈ ಭಗವದ್ಗೀತೆಯನ್ನು ಯಾಕೆ ಕಲಿಯಬೇಕು ಅಂತ ಹೇಳೋದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕಾನ್ ಬಾರಿಸ್ರಿ.